ಸಲ್ಲಿಸಿರ್ತಕ್ಕಂಥವರು ಇಂದಿನ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೀವಿ. ಋತುಚಕ್ರ ಉರುಳುವುದು, ಕಾಲಿನಲ್ಲಿ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭ ಧರಿಸುವುದು ಮತ್ತು ಉದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಕ್ಕದಿನ. ಬದುಕಿನ ನಶ್ವರತೆಯನ್ನು ಕುರಿತು ಮಹಾಕವಿ DVG ಅವರ ಮಾತಿದೆ. ಬದುಕು ಬಹಳ ನಶ್ವರ. ಈ ನಶ್ವರದ ಮಧ್ಯೆಯೂ ಕೂಡ ನಮ್ಮ ಬದುಕನ್ನು ಸಾರ್ಥಕಗೊಳಿಸಬೇಕಾದೇನು ಅಂದರೆ ನಮ್ಮಲ್ಲಿರುವಂತಹ ಒಂದು ಒಳ್ಳೆಯತನ, ಸದಭಿರುಚಿ, ಪ್ರೀತಿ ಇವೆಲ್ಲವೂ ಕೂಡ ಇದ್ದಾಗ ಮಾತ್ರ ಸಾಧ್ಯ. ಮಾನ್ಯ SM ನಾಗರಾಚಾರ್ಯರು ನನಗೂ ಹತ್ತತ್ರ 55 ವರ್ಷದ ಅನುಭವ. 1973ನೇ ಇಸ್ವಿ ಗುಬ್ಬಿಗೆ ಶ್ರೀಕಂಠೇಶ್ವರ ನಾಟಕ ಮಂಡಳಿ ಅಂತ ಕನ್ನಡ ಥಿಯೇಟರ್ಸ್ ಅಂತ ಮೊದಲಿತ್ತದು. ಆಮೇಲೆ ಶ್ರೀಕಂಠೇಶ್ವರ ನಾಟಕ ಮಂಡಳಿ ಆಯಿತು. ಕಾರಣ ಶ್ರೀಕಂಠಮೂರ್ತಿಗಳು ಅವರಿಗೆ 4 ವರ್ಷದ ಹೆಸರು, ಬಹಳ ದೊಡ್ಡ ಸಂಗೀತ ವಿದ್ವಾಂಸರು. ಅವರು ಅವರ ಕಂಪನಿ ಗುಬ್ಬಿಗೆ ಬಂತು. ನಾನು ಅವಾಗ ಗುಬ್ಬಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾಗರಾಚಾರ್ಯರು MN ಕೋಟೆಯಿಂದ ಗುಬ್ಬಿಗೆ ಬಂದು ತಬಲಾ ನುಡಿಸ್ತಾ ಇದ್ದರು. ಅವ್ರು ಮೊದಲು ತಬಲಾ, ಹಾರ್ಮೋನಿಯಂ ಅಲ್ಲ, ತಬಲಾ ನುಡಿಸ್ತಾ ಇದ್ದಿದ್ದವರು ನಾಗರಾಚಾರ್ಯರು. ಕಂಪನಿನಲ್ಲಿ ಅವರು ಹಾರ್ಮೋನಿಯಂ ನುಡಿಸ್ಲಿಲ್ಲ, ಅವ್ರು ನುಡಿಸ್ಲಿದ್ದೇ ತಬಲಾ. ಅವ್ರ ಜೊತೆಲಿ ಉಮೇಶ್ ಅಣ್ಣ ಇದ್ದ. ಉಮೇಶ್ ಅಣ್ಣನ ಜೊತೆಲಿ ರಾಮನಾಥ ಮೇಶ್ವರ್ ನಮ್ಮ ತುಮಕೂರಿನವರು. ಅವರೊಂದಷ್ಟು ವರ್ಷಗಳ ಕಾಲ ಹಾರ್ಮೋನಿಯಂ ನುಡಿಸಿದ್ರು. ಆ ಕಂಪನಿಯಲ್ಲಿ ನಾಗರಾಚಾರ್ಯ ಇದ್ದಿದ್ದು 1973 ಇಸ್ವಿ. ಅಲ್ಲಿ ನಾಗರಾಚಾರ್ಯರು ನನಗೂ ಪರಿಚಯ ಆಯಿತು. ಅವಾಗಿಂದಲೂ ಕೂಡ ನಿರಂತರವಾಗಿ ಒಂದು 55-60 ವರ್ಷಗಳ ಹತ್ತಿರ ಅಷ್ಟು ವರ್ಷಗಳ ಕಾಲ ನಾನು ಎಡಬಿಡದೆ ಅವ್ರ ಜೊತೆಲಿ ಇದ್ದವರು. ನನ್ನ ಹತ್ರ ಬರೋರು, ಮಾತಾಡೋರು, ಕೂತ್ಕೊಳ್ಳೋರು ಎಲ್ಲ. ಕಂಪ್ನಿ ವೃತ್ತಿ ನಾಟಕ ಕಂಪನಿಯ ಕಾಲ ಅದು. ಈಗ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಒಂದು ವೃತ್ತಿ ನಾಟಕ ಕಂಪನಿಯೂ ಇಲ್ಲ. ಈಗ ಏನಾದ್ರು ನಾಟಕ ಕಂಪನಿಗಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲೊಂದು 20 ನಾಟಕ ಕಂಪನಿಗಳಿದೆ. ಅವ್ರು ಯಾರು ಇಲ್ಲಿಗೆ ಬಂದರೆ ಅವ್ರು 3 ಕಾಸು ಆಗಲ್ಲ. ಅವ್ರು ಅಲ್ಲೇ ಇಟ್ಕೊಂಡು, ಅಲ್ಲೇ ಬದುಕು ಇಟ್ಕೊಂಡು, ಅಲ್ಲೇ ಕಂಪನಿ ನಡೆಸ್ತಾ ಅಲ್ಲೇ ಇದ್ದಾರೆ. ನಮ್ಮ ಕಂಪನಿಗೆಲ್ಲ ಹೋಯ್ತು. ನಮ್ಮ ವೃತ್ತಿ ಕಂಪನಿಯ ಹೋದ ಕಂಪನಿ ಗುಬ್ಬಿ ಕಂಪನಿ ಇಲ್ಲ, ಶ್ರೀಕಂಠಮೂರ್ತಿಗಳ ಕಂಪನಿ ಇಲ್ಲ, ಹಿರಣ್ಯ ಮಿತ್ರ ಮಂಡಳಿ ಇಲ್ಲ, ಮಹದೇವಸ್ವಾಮಿ ಕಂಪನಿ ಇಲ್ಲ, ಹನಪ್ಪ ಭಾಗವತರು ಯಾವುದೂ ಇಲ್ಲ ಈಗ. ಆದರೆ ನಮ್ಮ ನಾಗರಾಚಾರ್ಯರು ವೃತ್ತಿ ನಾಟಕ ಕಂಪನಿಯಿಂದ ಬಂದವರು ಈಚೆಗೆ ಮೊದಲು ನುಡಿಸ್ತಾ ತಬಲಾ ಅಂತ ಹೇಳಿದೆ. ಆಮೇಲೆ ಏನಾಯ್ತು ಅಂದರೆ ಆ ಕಂಪನಿ ಈಗ ಹರಪಳ್ಳಿ ಹೊರಟೋಯ್ತು. ಅಲ್ಲಿಂದ ನಾಗರಾಚಾರ್ಯ ಕಂಪನಿಗೆ ಹೋಗಲಿಲ್ಲ, ಗುಬ್ಬಿನಲ್ಲಿ ಉಳ್ಕೊಂಡ್ಬಿಟ್ರು. ಗುಬ್ಬಿನಲ್ಲಿ ಉಳ್ಕೊಂಡಾಗ ಏನಾಯ್ತು ಅಂದರೆ ಅಷ್ಟೊತ್ತಾಗಲೇ ಯೋಗ ನರಸಿಂಹವ್ರ ಹತ್ರ ಸ್ವಲ್ಪ ಹಾರ್ಮೋನಿಯಂ ಎಲ್ಲ ಚೆನ್ನಾಗಿ ಅಭ್ಯಾಸ ಆಗಿತ್ತು ಅವರಿಗೆ. ಯೋಗ ನರಸಿಂಹ ಅಂದರೆ ಅವರು ರಂಗಭೂಮಿಯ ನಿಗಳ್ತರು. ಇಲ್ಲೆಲ್ಲ ಮುಖೇಶನ ಬಂದಿದ್ದಾನೆ ಇಲ್ಲಿ. ಅವನಿಗೆ ಗೊತ್ತಿದೆ, ರಂಗಭೂಮಿಯ ನಿಘಂಟು ಅವರು. ಬೇರೆ ಶಾಸ್ತ್ರವೇ ಬೇಕಿಲ್ಲ ಅವ್ರ ಮುಂದೆ, ನಮ್ಮ ಯೋಗಣ್ಣವ್ರ ಮುಂದೆ. ಅವ್ರ ಹತ್ರ ಏನು ಮಾಡಿದ್ರು, ಇವ್ರು ಯೋಗಣ್ಣವ್ರು ಸ್ವಲ್ಪ ಕಾಲ ಹಾರ್ಮೋನಿಯಂ ಕಲ್ತರು. ಆಮೇಲೆ ಹಾರ್ಮೋನಿಯಂ ನುಡಿಸ್ಲಿಲ್ಲ, ಕಂಪ್ನಿಗೆ ಎಲ್ಲೂ ನುಡಿಸ್ಲಿಲ್ಲ. ಒಂದು 3 ತಿಂಗಳು ಮಾತ್ರ ಗುಬ್ಬಿ ಕಂಪ್ನಿಗೆ ಹೋದ್ರು. ಯಾರು ರಾಜಪ್ಪ ಅಂತ ಇದ್ರು ಅವರೆಲ್ಲ ಹೋದ್ರಿಂದ ಅವ್ರ ಜಾಗಕ್ಕೆ ಹೋದ್ರು, ಮತ್ತೆ ವಾಪಸ್ ಬಂದ್ಬಿಟ್ರು ಇಲ್ಲಿಗೆ ಕಂಪ್ನಿಗೆ ನಾಗರಾಚಾರ್ಯ. ಆಮೇಲೆ ಏನಾಯಿತು, ಕಂಪ್ನಿಯಲ್ಲಿ ಕೆಲಸ ಮಾಡಿ ಕಂಪ್ನಿ ಬಿಟ್ಟು ಹಂಸಂದ್ರಕ್ಕೆ ನಾಟಕ ಕಲ್ಸಕ್ಕೆ ಹೋದ್ರು. ಹಂಸಂದ್ರ 4 ಕೆಲಸ ಮಂಡ್ಯದವ್ರು ಬಂದಿದ್ದಾರೆ ಈಗ ನಾಟಕ ನೋಡ್ಲಿಕ್ಕೆ. ಮಂಡ್ಯದ ಹುಡುಗರೆಲ್ಲ ಬಂದು ಅವ್ರನ್ನ ಮಂಡ್ಯ ಕರ್ಕೊಂಡು. ಆಗ ಅವರು ತುಮಕೂರು ನಾಗರಾಚಾರ್ಯ ಹೋಗಿ ಮಂಡ್ಯ ನಾಗರಾಚಾರ್ಯ ಆಗಬೇಕು ಅಷ್ಟೇ. ಎಲ್ಲರೂ ಕೂಡ ಅವ್ರು ಮಂಡ್ಯ ನಾಗರಾಚಾರ್ಯ ಅಂದರೆ ಹೊರತು ತುಮಕೂರು ಅಂತ ಯಾರು ಹೇಳ್ತಾ ಇಲ್ಲ. ನಮ್ಮ ತುಮಕೂರು ಪಕ್ಕದಲ್ಲಿ ಸೋರೆಕುಂಟೆಯಲ್ಲಿ ಹುಟ್ಟಿದ್ದವರು. ಈಗ ತಾನೇ ತೇಜಸ್ವಿ ಎಲ್ಲ ಹೇಳ್ದ ಹಾಗೆ ಬದುಕನ್ನು ಬಿಟ್ಕೊಂಡು ಸಂಗೀತದಲ್ಲಿ ಒಂದು ನೈಪುಣ್ಯತೆಯನ್ನು ಸಾಧಿಸಿಕೊಂಡು ಒಳ್ಳೆ ಪಾತ್ರಗಳನ್ನೆಲ್ಲ ಮಾಡ್ತಿದ್ರು. ನಾನು ರಾಮನ್ ಮಾಡ್ತಿದ್ದೆ, ಅವ್ರು ಆಂಜನೇಯ ಮಾಡೋರು. ಅವ್ರು ಆಂಜನೇಯ ಮಾಡಿದ್ರೆ ನಾನು ರಾಮನ್ ಮಾಡ್ತಿದ್ದೆ. ಒಂದ್ಸಲ ಕಾಶೆಟ್ಟಿ ಅಂತ ಇವರು ಆ ಸುತ್ತಮುತ್ತ ಸುಮಾರು ಒಂದು 10,000 ಜನ ಸೇರಿದ್ದಾರೆ. ನಾನು ಆಂಜನೇಯ, ಅವ್ರು ರಾಮ. ಅವ್ರು ಶಿವಮೊಗ್ಗದಲ್ಲಿ ಶ್ರೀಸ್ಪತಿಗಳನ್ನೆಲ್ಲ ಹಾಡುವಾಗ, ರಾಗಮಾಲಿಕೆ ಹಾಡುವಾಗ ನಮಗೊಬ್ಬ ಕುಸ್ತಿ. ಅವನ ಸಂಖ್ಯೆ ಹೇಳೋದು, ನಾನು ಸಂಖ್ಯೆ ಹೇಳೋದು, ನಾನು ಸಂಖ್ಯೆ ಹೇಳೋದು, ಅವನ ಸಂಖ್ಯೆ ಹೇಳೋದು. ಹೀಗೆ ಅದೆಲ್ಲ ಕೇವಲ ಜನ ಇದ್ರು ಅವಾಗ. ಎಷ್ಟು ಹಾಡಿದ್ರು ಕೂಡ